ಥ್ರೋಟ್ ಕ್ಯಾನ್ಸರ್ ಆಗಿತ್ತು. ಥ್ರೋಟ್ ಕ್ಯಾನ್ಸರ್ ಆಗ್ಬಿಟ್ಟು ಸಾಯೋ ಸ್ಥಿತಿ ಬಂದಿತ್ತು. ಅವ್ರ ಶಿಷ್ಯಂದ್ರೆಲ್ಲ ಕೇಳಿದ್ರು ರಾಮಕೃಷ್ಣ ಪರಮಹಂಸ, ನೀವು ಕಾಳಿನ ಪೂಜಿಸ್ತೀರಲ್ಲ, ಆ ಕಾಳಿ ದೇವಿನ ಕೇಳಿ ನಿಮ್ಮ ಥ್ರೋಟ್ ಕ್ಯಾನ್ಸರ್ನ ಕ್ಯೂರ್ ಮಾಡಿಬಿಡ್ತಾಳೆ ಅಂತಂದರು. ಇಲ್ಲ ನಾನು ಮಾಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಜಾತಿಗೆ ಅಂತ ಶಿಷ್ಯದೆಲ್ಲ ರಾಮಕೃಷ್ಣ ಪರಮಹಂಸ ಕೇಳ್ತಾರೆ. ಅವಾಗ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಕಾಳಿಗೆ ತನು ಮನ ಧನ 3 ಅರ್ಪಿಸ್ಬಿಟ್ಟಿದ್ದೀನಿ. ನಂದು ತನು ದೇಹ ಕಾಳಿದು, ನನ್ನ ಮನಸ್ಸು ಅವಳದು, ನನ್ನ ಸೊತ್ತು ಎಲ್ಲನೂ ಅವಳದು. ತನು ಮನ ಧನ 3 ಅರ್ಪಿಸ್ಬಿಟ್ಟಿದ್ದೀನಿ. ನಾನು ಅವಳಿಗೆ ಕೇಳೋದಕ್ಕೇನು ಅಧಿಕಾರನೇ ಇಲ್ಲ, ನಾನೇನು ಕೇಳೋಕ್ಕಾಗಲ್ಲ, ನಾನು ಕೇಳೋದಿಲ್ಲ ಅಂದ್ಬಿಟ್ಟು. ಅವಾಗ ಆ ಶಿಷ್ಯಂದ್ರೆಲ್ಲ ಸೇರಿ ಅವರ ವಿವೇಕಾನಂದನಿಗೆ ಹೇಳ್ತಾರೆ, ಗುರುಗಳು ಇನ್ನೇನು ಸತ್ತೋಗ್ಬಿಡ್ತಾರೆ ಕ್ಯಾನ್ಸರಿಂದ, ಕ್ಯೂರೇ ಇಲ್ಲ ಇದಕ್ಕೆ, ನೀನು ಹೇಳಿ ನೋಡು, ಸ್ವಲ್ಪ ಕಾಳಿಗೆ ಪ್ರೇಯರ್ ಮಾಡೋಕ್ಕೆ ಹೇಳಿ. ಕಾಳಿ ಹತ್ರ ಮಾತಾಡ್ತಾರೆ ಅವರು. ಕಾಳಿ ಕ್ಯಾನ್ಸರ್ ಕ್ಯೂರ್ ಮಾಡೋದೇನು ಮಾಡ್ತಾರೆ, ಕ್ಯೂರ್ ಮಾಡಿಬಿಡ್ತಾರೆ. ಸ್ವಾಮಿ ವಿವೇಕಾನಂದರು, ಹೌದು ನಮಗೆ ಬೇಕಾದ ಗುರುಗಳು, ನೀವು ಭಾಳ ಮುಖ್ಯ, ನಮಗೆ ಕನ್ವಿನ್ಸ್ ಮಾಡಿ ನಿಮ್ಮಿಂದ ನಾವೆಲ್ಲ ಪ್ರೇರಿತರಾಗಿದ್ದೀವಿ, ನೀವು ಜಾಸ್ತಿ ದಿವಸ ಬದುಕಿರಬೇಕು, ಅದನ್ನು ನೀವು ಆ್ಯಕ್ಚುಲಾಗಿ ದೇವ್ರ ಕಾಳಿನ ನೀವು ಕೇಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆವಾಗ ಸರಿ ವಿವೇಕಾನಂದ, ನೀನು ಹೇಳಿದ್ದೀಯಲ್ಲ, ಇವತ್ತು ನಾನು ಕಾಳಿನ ಕೇಳ್ಕೊಂಡು ಬರ್ತೀನಿ, ನನ್ನ ಥ್ರೋಟ್ ಕ್ಯಾನ್ಸರ್ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೇಳ್ಬಿಟ್ಟು ಕಾಳಿ ಹತ್ರ ಮಾತಾಡ್ಬಿಟ್ಟು ಬರ್ತಾರೆ. ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಕೇಳಿದ್ಯಾ ನೀನು ಥ್ರೋಟ್ ಕ್ಯಾನ್ಸರ್ ಕ್ಯೂರ್ ಆಗ್ಬಿಡುತ್ತಲ್ವಾ, ಕಾಳಿನ ಕೇಳಿದ್ಯಾ? ಇದೆಲ್ಲ ಕಾಳಿನ ಕೇಳಿದೆ. ಕಾಳಿ ಹೇಳಿದ್ಲು, ರಾಮಕೃಷ್ಣ ಪರಮಹಂಸ, ನೀನು ಎಷ್ಟು ಸೆಲ್ಫಿಶ್ವಲ್ಲೋ, ನೀನು ನನ್ನೊಬ್ಬನ್ನ ಪೂಜಿಸ್ತಿದ್ಯಾ, ನಿನಗಾಗಿ ಪೂಜಿಸ್ತಾ ಇದೀಯಾ, ನಿನ್ನ ದೇಶದ ಪ್ರಜೆಗಳಿಗಾಗಿ ಪೂಜಿಸ್ತಾ ಇದೀಯಾ? ನಿನಗಾಗಿ ನೀನು ಪೂಜಿಸ್ತಾ ಇದ್ದರೆ ಯು ಆರ್ ಸೆಲ್ಫಿಶ್ ಫೆಲೋ, ನೀನು ದೇಶಕ್ಕಾಗಿ ಪೂಜಿಸ್ತಾ ಇದ್ದರೆ ನೀನು ಆರ್ ಗ್ರೇಟ್ ಫೆಲೋ. ಅಲ್ಲಲ್ಲ, ನಾನು ದೇಶಕ್ಕಾಗಿಯೇ ಪೂಜಿಸ್ತಾ ಇರೋದು, ನನಗೋಸ್ಕರ ಸೆಲ್ಫಿಶ್ನೆಸ್ ಇಲ್ಲ ಅಂತ. ಈಗ ನಿನ್ನ ಥ್ರೋಟ್ ಕ್ಯಾನ್ಸರ್ ಮಾತ್ರ ಕ್ಯೂರ್ ಮಾಡ್ಕೊಂತ ನೀನು ಕೇಳ್ಕೊತಾ ಇದೆಯಲ್ಲ, ಎಷ್ಟು ಜನ ಇಂಡಿಯಾ ದೇಶದಲ್ಲಿ, ಆ ಪ್ರಪಂಚದಲ್ಲಿ ಥ್ರೋಟ್ ಕ್ಯಾನ್ಸರ್ ಇರುತ್ತಾರೆ. ಆ ಥ್ರೋಟ್ ಕ್ಯಾನ್ಸರ್ನಲ್ಲಿ ಸಫರ್ ಮಾಡ್ತಿರೋರಿಗೆ ಕ್ಯೂರ್ ಮಾಡಬೇಕು ಅಂತ ನೀನು ಕೇಳಲಿಲ್ಲ. ಆ ಥ್ರೋಟ್ ಕ್ಯಾನ್ಸರ್ನಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ, ಅವರೆಲ್ಲ ಅವತ್ತೇ ಪಡ್ತಾರೆ, ಅದು ಕ್ಯೂರ್ ಮಾಡೋದು ನೀನು ಕೇಳಲಿಲ್ಲ ಅಂತ ಹೇಳ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದ ಬಂದು ಹೇಳ್ತಾರೆ, ಈ ಥರ ಹೇಳ್ಬೋದು ಕಾಳಿ, ನಾನು ನನ್ನ ಥ್ರೋಟ್ ಕ್ಯಾನ್ಸರ್ನ ಕೇಳ್ಕೊಂಡ್ರೆ ನಾನು ಸೆಲ್ಫಿಶ್ ಆಗ್ತೀನಿ, ಎಲ್ಲರೂ ಥ್ರೋಟ್ ಕ್ಯಾನ್ಸರ್ ಕ್ಯೂರ್ ಮಾಡಬೇಕು ಅಂತ ಕೇಳ್ಕೊಬೇಕಾಗಿತ್ತು, ಕೇಳಲಿಲ್ಲ, ನಾನು ಕೇಳೋಕ್ಕೆ ಸಾಧ್ಯವಾಗಲಿಲ್ಲ. ಅದನ್ನು ನನಗೆ ನನ್ನ ಬಾಧೆ ನಾನು ಅನುಭವಿಸ್ಬೇಕು, ಕರ್ಮ ಅನುಭವಿಸ್ಬೇಕು, ನನ್ನ ಸಂತೋಷವಾಗಿ ನಾನು ಥ್ರೋಟ್ ಕ್ಯಾನ್ಸರ್ನ ಅಂದರೆ ಮೈ ಥ್ರೋಟ್ is no way different from the throat of all the other people. So today my throat with which I am speaking is the throat that spoke today. I need not speak. ನಾನೇನು ಮಾತಾಡಬೇಕಾಗಿದ್ದೇನೆ ಇಲ್ಲ, ಇಷ್ಟು ಥ್ರೋಟ್ಗಳಲ್ಲಿ ಮಾತಾಡ್ತಲ್ಲ, ನನ್ನ ಭಾವನೆಗಳನ್ನೆಲ್ಲ ನಿಜವಾದ ಎಕ್ಸ್ಪ್ರೆಸ್ ಮಾಡಿದೆ. ನೀವೆಲ್ಲ ನನ್ನ ದೇಶದ ಮುಖ್ಯ ಪ್ರಜೆಗಳಾಗಿ ಪ್ರೇರಿತರಾಗಿ ಬೇರೆಯವ್ರನ್ನ ಪ್ರೇರಣೆ ಮಾಡಿ ಅಟ್ಲೀಸ್ಟ್ ನಮ್ಮ ದೇಶದೊಳಗೆ ಒಂದು 5% 10% ಪೇಟ್ರಿಯೇಟ್ ಇರೋ ಥರ ಮಾಡಿ ನಮ್ಮ ದೇಶ ಬದುಕಿರುತ್ತೆ. ನಿಜವಾಗ್ಲೂ ಐ ಆಮ್ ಪ್ರೌಡ್ ಆಫ್ ಆಲ್ ಆಫ್ ಯು, ಪರ್ಟಿಕ್ಯುಲರ್ಲಿ ಯಂಗರ್ ಜನರೇಷನ್. ಸ್ವಾಮಿ ಬಂದು ಮಾತಾಡಿದ್ರು, ಸ್ವಾಮಿ ದೊಡ್ಡ ಮಗ ಬಂದು ಮಾತಾಡಿದ್ರು, ಸ್ವಾಮಿ ಎರಡನೇ ಮಗನೂ ಬಂದು ಮಾತಾಡಿದ್ರು, ಸ್ವಾಮಿ ಹೆಂಡತಿಯರು ಬಂದು ಮಾತಾಡ್ಬಿಟ್ಟಿದ್ರೆ ಅವ್ರ ಫ್ಯಾಮಿಲಿ ಫುಲ್. Everything starts at the home. Charity begins at home here. ನಮ್ಮ ಸಂಸಾರಗಳನ್ನ ನಾವು ಸರಿ ಮಾಡ್ತೀವಿ. Rajagopalachari should be proud of his son like him, I tell you. And I am so happy that such a small child by ಬಂದು ಆ ಮಗು
ಎಷ್ಟು ಧೈರ್ಯವಾಗಿ ಈ ಹೆಸರು ಮಾತಾಡ್ತಾರೆ. ನಮ್ಮಲ್ಲಿ ನ್ಯಾಯವಾಗಿರ್ತಕ್ಕಂಥ ಕೊರತೆ ದುಡ್ಡಲ್ಲ, ಕಾಸಲ್ಲ, ಏನೂ ಇಲ್ಲ. ನಮ್ಮಲ್ಲಿ ಕೊರತೆ ಇರ್ತಕ್ಕಂಥದ್ದು ಲೀಡರ್ಶಿಪ್. ವಿ ಆರ್ ಲ್ಯಾಕಿಂಗ್ ವೆರಿ ಗುಡ್ ಲೀಡರ್ಶಿಪ್. ನಮ್ಮ ದೇಶಕ್ಕೆ ನೋಡಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಯಾರು ಅರ್ಹತೆ ಇರುವಂಥ ಒಂದು ಸೂಟಬಲ್ ಕ್ಯಾಂಡಿಡೇಟೇ ಇಲ್ಲ. ಸೂಟಬಲ್ ಕ್ಯಾಂಡಿಡೇಟ್ ಇದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿಯಾಗಿದೆ. ನಮ್ಮ ದೇಶಕ್ಕೆ ನಿಜವಾದ ಲೀಡರ್ಶಿಪ್ ಇದ್ದಿದ್ದು ಒಬ್ಬ ಅಣ್ಣಾ ಹಜಾರೆ. ಅಣ್ಣಾ ಹಜಾರೆ ಎಷ್ಟು ಜನ ಪ್ರೇರಣೆ ಮಾಡಿ, ಎಷ್ಟು ಬೆಂಕಿ ಹಚ್ಕೊಂಡ್ಬಿಟ್ಟು ನೋಡಿ. ಅಂಥ ಒಬ್ಬ ಲೀಡರ್ಶಿಪ್ಪು ಸೋತು ಯಾಕೆ? ಈಗ ಪೊಲಿಟಿಕಲ್ ವಿಲ್ ಇಲ್ಲ. ನಮ್ಮಲ್ಲಿ ಪೊಲಿಟಿಕಲ್ ವಿಲ್ ಇದ್ದೇನೆ ಸಾಧ್ಯವೇ ಇಲ್ಲ. ಪಾಲಿಟಿಕ್ಸ್ನಲ್ಲಿ ದೇ ಆರ್ ಸೋ ಸೆಲ್ಫ್ ಸೆಂಟರ್ಡ್. ಇವತ್ತು RTI ಬಂದಿದೆ. RTI is not applicable to the parties. ಪೊಲಿಟಿಕಲ್ ಪಾರ್ಟಿ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಪಾರ್ಟಿನೂ ಈ ಆಂಬಿಟ್ ಬರಲೇಬೇಕು ಅಂತ ಇವರು ಪಾಸ್ ಮಾಡಿದ್ದಾರೆ ಒಂದು ಆರ್ಡಿನೆನ್ಸು. ಇದು ನಮ್ಮ ಲೋಕಸಭೆಯಲ್ಲಿ ದಟ್ ಪೊಲಿಟಿಕಲ್ ಪಾರ್ಟಿಲು ಯಾರು ತಲೆ ಬೇಕಾದ್ರೆ ಹೊಡೆದು ಯಾರು ದುಡ್ಡು ಮಾಡಿ ದುಡ್ಡು ಇಟ್ಕೊಂಡಿರ್ಬೋದು, ಆ ದುಡ್ಡನ್ನು ಕೇಳೋಕ್ಕೆ ಅಧಿಕಾರ ನಮ್ಮ ಜನಕ್ಕೆ ಇಲ್ಲ. ಅಂದರೆ ಪೊಲಿಟಿಕಲ್ ವಿಲ್ ಇಲ್ಲದೆ ಏನೂ ಆಗೋದಿಲ್ಲ. ಆ ಮಗಳು ಭಾಳ ಚೆನ್ನಾಗಿ ಮಾತಾಡಿದ್ರು. ನಾಥುರಾಮ್ ವಿನಾಯಕ್ ಗೋಡ್ಸೆ ಎಷ್ಟು ಗ್ರೇಟ್ ಪೇಟ್ರಿಯಟ್ ಅಂತ. ಎಷ್ಟು ಆರ್ಗ್ಯುಮೆಂಟ್ ಹೋದರೆ ಭಾಳ ತೊಂದರೆ ಆಗುತ್ತೆ ಈ ವಿಚಾರ. ಯಾಕೆಂದರೆ ನಾಥುರಾಮ್ ವಿನಾಯಕ್ ಗೋಡ್ಸೆ ಪೇಟ್ರಿಯಟ್ ಆಗಿರ್ಬೋದು, ಅವನು ಒಬ್ಬ ಮಹಾತ್ಮ ಗಾಂಧಿನ ಕೊಲೆಗಾರ ಅನ್ನೋ ಒಂದು ಹೆಸರು ಅವನಿಗೆ ಪಡೆದ್ಬಿಟ್ಟು, ಅದಕ್ಕೆ ಪ್ರೇರೇಪಣೆ ಮಾಡಿ ಅವನ ಮನಸ್ಸಲ್ಲಿ ಇತ್ತೋ ಇಲ್ವೋ ಅವನ ಪ್ರೇರೇಪಣೆ ಮಾಡಿ, ಬ್ರೈನ್ ವಾಶ್ ಮಾಡಿ, ಅವನಿಂದ ಅವನು ಕೊಲೆಗಾರನಾಗುವಂತೆ ಮಾಡಿದಂಥ ಜನಗಳು ಪಿತೂರಿ ಮಾಡಿದ್ದಾರೆ. ನಿಜವಾದ ಸಂಗತಿ ನೀವು ಓದಬೇಕು ಗಾಂಧೀಜಿ ಪುಸ್ತಕ. ದೇವರಾಣೆ ಹೇಳ್ತಾ ಇದ್ದೀನಿ, ಈ ಗಾಂಧೀಜಿ ವಿಚಾರ ಬೇಕಾದಷ್ಟು ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ನನಗೂ ಜಾಸ್ತಿ ಗೊತ್ತೇ ಇರಲಿಲ್ಲ. ನಿಮ್ಮೆಲ್ಲರಿಗೂ ಹೇಳೋದಾದರೆ, ಗಾಂಧೀಜಿ was dead against the division of the country. Dead against. Authentic information ಕೊಡ್ತೀನಿ. He wanted to have a collaboration with RSS. ಯಾವ ನಾಥುರಾಮ್ ವಿನಾಯಕ್ ಗೋಡ್ಸೆ RSS ಇಂದ ಬಂದಿನೋ ಆ RSS ಲೀಡರ್ಸ್ ಅಂತ ಮಾತಾಡ್ತಾರೆ ಗಾಂಧೀಜಿಯವರು. ನಿಮ್ಮ ಸಹಾಯ ನನಗೆ ಬೇಕು, ಬನ್ನಿ ನಾವೆಲ್ಲ ಒಂದಾಗೋಣ, ಇಂಡಿಯಾನ ಡಿವೈಡ್ ಆಗೋಕ್ಕೆ ಮಾಡೋದು ಬೇಡ ಅಂತ ಅವರು ಪೋಸ್ಟ್ ಮಾಡಿದ್ರು RSSನವ್ರನ್ನ. ಗಾಂಧೀಜಿ was dead against the division of the country. Who said he was for the division of the country? The people who divided the country was the politicians like Nehru, Azad, Sardar Vallabhbhai Patel, Rajaji, Rajendra Prasad. ಆ ಮೀಟಿಂಗ್ ಅಟೆಂಡ್ ಮಾಡಿದವರು ಖಾನ್ ಅಬ್ದುಲ್ ಗಫಾರ್ ಖಾನ್. ಅಫ್ಘಾನಿಸ್ತಾನಲ್ಲಿ ಇದ್ದಂಥ ಗಡಿನಾಡಿನ ಗಾಂಧಿಗೆ ಪಟ್ಟ ಶಿಷ್ಯ ಅವನೊಬ್ಬನೇ ಅಟೆಂಡ್ ಮಾಡಿದ ಆ ಮೀಟಿಂಗ್ನಲ್ಲಿ. ಅವಾಗ ಗಾಂಧೀಜಿ 4 ಆಣೆ ಮೆಂಬರ್ಶಿಪ್, ಕಾಂಗ್ರೆಸ್ ಮೆಂಬರ್ಶಿಪ್. ಹಿ ರಿಸೈನ್ಡ್ ಫ್ರಮ್ ಇಸ್ ಕಾಂಗ್ರೆಸ್ ಮೆಂಬರ್ಶಿಪ್. ನಿಮ್ಗೆ ಇವೆಲ್ಲ ಸತ್ಯವಾದ ವಿಚಾರ ಗೊತ್ತಿಲ್ಲ. 1947 ಇಸ್ವಿ ಆಗಸ್ಟ್ 15ನೇ ತಾರೀಕು 12 ಗಂಟೆ ರಾತ್ರಿ ರೆಡ್ ಫೋರ್ಟ್ ಮೇಲೆ ಫ್ಲಾಗ್ ಹಾಸ್ಟ್ ಮಾಡಿದಾಗ ಗಾಂಧೀಜಿ ಡೆಲ್ಲಿನಲ್ಲಿರಲಿಲ್ಲ. ಕಲ್ಕಟ್ಟಾದಲ್ಲಿದ್ದರು. ಕಲ್ಕಟ್ಟಾದಲ್ಲಿ ಆ ಜಾಗ ಎಲ್ಲಿ ಗಾಂಧೀಜಿ ಮಾಡಿದ್ರು ತುಪ್ಪಾಸ ಸತ್ಯಾಗ್ರಹ, ಆ ಜಾಗದಲ್ಲಿ ಹೋಗಿ ನಾನು ಕಣ್ಣೀರು ಇಟ್ಬಿಟ್ಟು ಬಂದಿದ್ದೀನಿ. ನಿಜವಾದ ಗಾಂಧೀಜಿ was not a human being. He was not for any favor. He liked everybody. 10 ದಿವಸ ಹಿಂದೆ ಎಕ್ಸಾಕ್ಟ್ಲಿ ಹೇಳಿದ್ದಾರೆ ಗಾಂಧೀಜಿಯವರು, 10 days back. I am very happy to die. I am going to die within another 10 days. If a person straight away comes and shoots me, I will be happy to give my body for the sake of the country. He was not at all afraid of living away there. He predicted. ಅವಾಗ ಅವರಿಗೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್, ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ಕೆ ರೆಡಿಯಾಗಿದ್ದರು.
Gandhiji said, no, India is a free country. I don't want any protection. ಇದನ್ನ ಏನಾಗುತ್ತೆ ಅಂತಂದ್ರೆ ಓವರ್ ಶಾಡೋ ಮಾಡಿಬಿಟ್ಟು ಒಂದು ಸಮಾಚಾರನ ಇವಾಗ ಹೇಗೆ ರಾಜೀವ್ ಗಾಂಧಿನ ಕೊಲೆ ಮಾಡಿದ ಒಂದು ಹೆಂಗಸು, ಅವಳಿಗೆ ದೇವರಾಣೆ ರಾಜೀವ್ ಗಾಂಧಿ ಬಗ್ಗೆ ಆಗಲಿ ಇಂಡಿಯಾ ದೇಶದ ಬಗ್ಗೆ ಏನು ಗೊತ್ತಿಲ್ಲ. ಅವಳ ತಂದೆ ವಾರ್ನಲ್ಲಿ ಅದು ಜಾಫ್ನಾದಲ್ಲಿ ಅವಳ ತಂದೆ ಆರ್ಮಿನಲ್ಲಿದ್ದಾಗ ಸತ್ತೋಳು. ಅವಳನ್ನ ಕರ್ಕೊಂಡ್ಬಂದು ಅವಳ ಮನಸ್ಸನ್ನ ಚೇಂಜ್ ಮಾಡಿ ನಿಮ್ಮ ತಂದೆ ಸಾಯೋದಕ್ಕೆ ಕಾರಣ ರಾಜೀವ್ ಗಾಂಧಿನೇ ಅಂತ ಪ್ರೂಫ್ ಮಾಡಿ ಅವಳಿಗೆ ಬ್ರೈನ್ ವಾಶ್ ಮಾಡಿ 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 ಅವಳು ಬಂದು ರಾಜೀವ್ ಗಾಂಧಿನ ಕೊಲೆ ಮಾಡಿ. ಈಗ ನನಗೂ ಅಷ್ಟೇ, ನನ್ನ ಕೋಪ ಯಾರ ಮೇಲೂ ಕೋಪ ಇದ್ದರೆ ಆ ಕೋಪನ ಉದ್ರೇಕ ಮಾಡ್ತಾ 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 ನಾನು ಆ ಡೈರೆಕ್ಷನ್ ನನಗೆ ಬ್ಲೈಂಡ್ ಆಗ್ಬಿಡ್ತೀನಿ. ನಾನು ಅದನ್ನು ಸತ್ಯವಾಗಿ ನೆನ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಯು ಆರ್ ಹೈಡಿಂಗ್ ದಿ ಟ್ರೂತ್. ಅದು ಯಾಕೆ ಸೆಲ್ಫಿಶ್ ಮೋಟಿವ್ಗೋಸ್ಕರವಾಗಿ. ನಿಜವಾದ ಸಂಗತಿನೇ he was a very great patriot, he was lover of the country. He never wanted the country to be divided. Who wants Telangana? Why you are not prevented division of Andhra Pradesh? ಅಲ್ಲ, ಪಾಕಿಸ್ತಾನ ಯಾತಕ್ಕೆ ಅಲ್ಲೇನಾದ್ರು ಗೊತ್ತಾ ಕಂಡೀಷನ್ ನೋಡಿ, ನಿಮ್ಗೆ ಗೊತ್ತಿಲ್ಲ. ಆ ಮೀಟಿಂಗ್ನಲ್ಲಿ ಬ್ರಿಟಿಷರ್ಸು ಚೆನ್ನಾಗಿ ಜಿದ್ದಾಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ನೀವು ಹಿಂದೂ ಜೊತೆ ಇರೋಕ್ಕೆ ಸಾಧ್ಯವೇನೇ ಇಲ್ಲ, ನೀವು ಬೇರೆನೇ ಇರಬೇಕು, ನೀವು ಬೇರೆ. ಯಾಕೆ ಅಂತಂದರೆ ಇಟ್ ಈಸ್ ಈಸಿ ಟು ರೂಲ್ ಬೋತ್ ಪಾಕಿಸ್ತಾನ್ ಇನ್ ಇಂಡಿಯಾ ಇಫ್ ದೇ ಆರ್ ನಾಟ್ ಯುನೈಟೆಡ್. ಇಟ್ಸ್ ವೆರಿ ಈಸಿ ಟು ರೂಲ್. ಬ್ರಿಟಿಷ್ ಪಾಲಿಸಿ ಡಿವೈಡ್ ಅಂಡ್ ರೂಲ್. ನಿಮಗೂ ಅಷ್ಟೇ ಹೇಳ್ತಾ ಇದ್ದೀನಿ, ನಿಮ್ದೇನಾದರೂ ಕಾರ್ಯ ಸಾಧನೆ ಆಗಬೇಕಾದ್ರೆ ಇಬ್ಬರು ಒಟ್ಟಿಗಿದ್ರೆ ಅವರಿಬ್ಬರು ಬೇರೆ ಸಪ್ರೇಟ್ ಮಾಡಿ ಇಟ್ ಈಸ್ ಈಸಿ ಟು ವಿನ್. ಆ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಆ ಕೆಲಸ ಮಾಡಿ ಆ ಬ್ರಿಟಿಷರು ಅವ್ರ ತಲೆ ಒಳಗೆ ತುಂಬಿ ಜಿನ್ನ ನನಗೆ ಬೇಕೇ ಬೇಕು ಅಂತ ತಿಳ್ಕೊಂಡು ಇದರಲ್ಲಿ ಡಿವಿಷನ್ ಆಗೋದೇನೇ ಇಲ್ಲ ಅಂತ. ಇವರೇನು ಮಾಡಿದ್ರು, ಡಿವಿಷನ್ ಆದರೆ ನಮಗೂ ರಾಜ್ಯ ಬರುತ್ತೆ, ನಾವುಗಳು ಆಳ್ಬೋದು ಅಂತ. selfishness of the politician. Today, my country is in the worst state. Why? It's because of the politician. ಅಣ್ಣಾ ಹಜಾರೆ ಎಷ್ಟು ಫೈಟ್ ಮಾಡಿದ್ರು ಎಲ್ಲ ಅವ್ರದ್ದೆಲ್ಲ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಅವ್ರು ನೋಡಿ ಗ್ಲೋವ್ ಇನ್ ಹ್ಯಾಂಡ್ಸ್ ಆಫ್ BJP ಅಂಡ್ ಆಲ್ಸೋ ಕಾಂಗ್ರೆಸ್ ಗ್ಲೋವ್ ಇನ್ ಹ್ಯಾಂಡ್. ಸಮಾಚಾರ ಗೊತ್ತಿಲ್ಲ. BJPನವ್ರಿಗೆ ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ನೀವು ಅಪೋಸ್ ಮಾಡಬೇಡಿ, ಇದನ್ನ RTI ತಂದುಬಿಟ್ರೆ ನಾಳೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಸೋತೋಗ್ಬಿಟ್ರೆ ನೀವು ಪವರ್ಗೆ ಬರ್ತೀರಾ, ನಿಮ್ಮದೆಲ್ಲ ಹೊರಗಡೆ ತಂದುಬಿಡ್ತಾರೆ ಜನಗಳೆಲ್ಲ. ಆರ್ಡಿನರಿ ಸಿಟಿಸನ್ ಕ್ಯಾನ್ ಫೈಲ್ an application and get all the report. ನೀವು ಸಿಗಾಕೋತೀರಾ, ನಾವಿಬ್ಬರು ಗ್ಲೌವ್ ಇನ್ ಹ್ಯಾಂಡ್ಸ್ ಆಗ್ಬಿಡೋಣ, ನೀವು ರೂಲರ್ ಆಗಿರಿ ನಾವು ರೂಲರ್ ಆಗಿರೋಣ, ನಾವಿಬ್ಬರು ಗ್ಲೌವ್ ಇನ್ ಹ್ಯಾಂಡ್ ಆಗ್ಬಿಡೋಣ ಅನ್ನೋದು ಸಾಮೀಲ್ ಮಾಡಿಕೊಂಡು ಅವ್ರ ಸಪೋರ್ಟ್ ತೊಗೊಂಡ್ಬಿಟ್ಟು ನೋಡಿ RTI ಬರಲಿಲ್ಲ, ಇದು ಲೋಕಾಯುಕ್ತ ಬರಲಿಲ್ಲ. ಪಾಲಿಟಿಷಿಯನ್ ಆರ್ ದ ವರ್ಸ್ಟ್ ಇನ್ ದ ಹೋಲ್ ವರ್ಲ್ಡ್ ಐತೆ. ಅವರ ಒಂದು ಸ್ವಂತಕ್ಕಾಗಿ ಏನು ಬೇಕಾದ್ರೆ ಬಲಿ ಕೊಡಕ್ಕೆ ನಾವೇ ನೋಡಿದ್ವಿ. ಎಷ್ಟು ಜನ ಪಾಲಿಟಿಷಿಯನ್ಗಳು ಎಂತೆಂಥ ಮೋಸ ಮಾಡಿದ್ದಾರೆ. ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮ ಲೆವೆಲ್ನಲ್ಲಿ ನಾವು ನಿಜವಾದ ಯಾರೋ ಮಂಜು ಹೇಳ್ದಂಗೆ ನೆಟ್ಮನಿಯನ್ನು ಫಾರಿನಿಂದ ತಂದಿದ್ದಿನಿಂದ ಯಾವುದೋ ಬಾರ್ಡರ್ ತೋರಿಸ್ಬಿಟ್ಟು ನೋಡಿ ಮೇಡ್ ಇನ್ ಬ್ಯಾಂಗ್ಳೂರಲ್ಲಿ ಇರುತ್ತೆ ಅಲ್ಲಿ ಅಂತಂದರೆ ನಾವು ವಿ ಆರ್ ರಿಯಲಿ ಕೇಪಬಲ್ ಆಫ್ ಇಟ್. ವಿ ಆರ್ ಪ್ರೋಗ್ರೆಸಿಂಗ್ ವೆಲ್. ನಮ್ಮಲ್ಲಿ ಗಾಂಧಿ ಬಜಾರ್ನಲ್ಲಿ ಹೋಗಿ ನೋಡಿ ಎಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರವಾಗಿ ಎಷ್ಟು ಆತುರತೆ. ಆ ಕಲ್ಚರು ಅದೆಲ್ಲ ವೆರಿ ಡೀಪ್ ಇನ್ ಅವರ್ ಬ್ಲಡ್, ವೆರಿ ಡೀಪ್ ಇನ್. ನಾವೊಂದು ಭಾಳ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದೆ. ಬಟ್ ಹೇಳಿದ್ದು ನಮ್ಮ ಮಗನಿಗೆ ಎಷ್ಟು ತಲೆ ತಿಂತಾ ಇದ್ದೀವಿ ನಮ್ಮ ಮನೆಯಲ್ಲಿ, ನಾನು ನನ್ನ ಹೆಂಡತಿ ನನ್ನ ಮಗಳು ಅಂತಂದರೆ ಚಿಕ್ಕವಳೆ ತಲೆ ತಿಂತಾ ಇದ್ವಿ. ಅವನು ಇಸ್ ನಾಟ್ ಏಬಲ್ ಟು ಕಮ್ ಅವ್ನು ಬೈಯೋದೇ ಬೆಳಗ್ಗೆ ಎದ್ದು ಬೈಯೋದು. ಇದ್ದೆ ಈಗ ಹೇಳ್ತೊಂಡ್ಯ ಏನು ಹೇಳ್ತಿದ್ದ ವಿ ಆರ್ ಅದು ಮಾತಾಡ್ಬೇಕು. ನಾನು ನನ್ನನ್ನು ನೆನೆಸ್ಕೊಂಡ್ರೆ ಐ ವಾಸ್ ಸ್ಟಿಲ್ ವರ್ಸರ್ ದನ್ ಇನ್. ಆ ಏಜ್ ಒಳಗೆ ಏನೋ ಒಂದು ಸ್ಮಾಲ್ ಒಂದು ಮಿಸ್ಟೇಕ್ ಮಾಡಿದೆ ನನ್ನ ಮೊದಲು ಸಿವಿಯರ್ ಆಗಿ ಪನಿಷ್ಮೆಂಟ್. ನಾನು ಇದನ್ನು ಯಾರೋ ಒಬ್ಬರ ಶೇರ್ ಮಾಡಿದೆ. ಅವ್ರು ಹೇಳಿದ್ರು, ನಮ್ಮ ಸ್ಟೂಡೆಂಟೇ ಡೇವಿಡ್ ಗೊತ್ತಿದೆ, ಅವ್ನಿಗೆ ಹೇಳಿದೆ. ಅವ್ನು ಹೇಳ್ದ, ಶಿವಶಂಕರ ವಿಲ್ ಆಸ್ಕ್ ಯು ಅ ಕ್ವೆಶ್ಚನ್. ಅವ್ನು ಹೇಳಿದೆ, ದಿಸ್ ಹ್ಯಾಸ್ ಹ್ಯಾಪನ್, ಐ ಆಮ್ ಸೋ ಸಾರಿ ಮೈ
ಗ್ರ್ಯಾಂಡ್ ಸನ್ ಇಸ್ ಗೋಯಿಂಗ್ ಇನ್ ಬ್ಯಾಡ್ ಪಾತ್ ಅಂತಂದೆ ಒಂದು ಫೋನ್ ಮಾಡ್ಬಿಟ್ಟು ಹೇಳ್ದ ತಿಳ್ದಂತೆ ಸರ್ ಅದು ಪ್ಲೇನ್ ಕ್ವಶನ್ ಅಂತಂದೆ ಪ್ಲೀಸ್ ಆಸ್ಕ್ ಅಂದೆ when you were of his age were you not having that bad idea in your mind and yes sir he is bold enough to express you were covered you kept it inside ಹೇಳೋದೇನಂತಂದ್ರೆ ಭಾಳ ಚೆನ್ನಾಗಿ ಹೇಳಿದ್ರು ಸೊ ಗ್ರೇಡು ಹೈ ಗ್ರೇಡು ಇದು ಈ ಗ್ರೇಡ್ ಮಾಡಿ ಮಕ್ಕಳಿಗೆ ತುರ್ಕಿ ವಿ ಗೈನ್ ನಮ್ಮ ಮಗ ಭಟ್ರ ಅಂತ ನೀನೇನಾಗಿದೆ ಬಿಡ ನೀನೇನಾಗಿದೆ ನೀ ಭಟ್ರ ತೊಗೊಂಡಿದ್ರು ನನ್ನ ಮೊಮ್ಮಗ ಗ್ರ್ಯಾಂಡ್ ಫಸ್ಟ್ ರ್ಯಾಂಕ್ ಅದರಲ್ಲಿ ನಾವು ಪ್ರೈಡ್ ತಗೋತಾ ಇದ್ವಿ ಭಾಳ ಒಳ್ಳೆ ಭಾಳ ಸಂತೋಷ ಭಾಳ ಚೆನ್ನಾಗಿ ಮಾತಾಡಿದ್ದೀರ ಒಳ್ಳೆ ಕೂಟ ಇದು ಯಾರೋ ನನಗೆ ಯೂಟ್ಯೂಬ್ನಲ್ಲಿ ಈ ವಿಚಾರಗಳನ್ನ ನಾವೇನು ಮಾತಾಡಿದ್ದೀವಿ ಅನ್ನೋದು ಸಂಕ್ಷಿಪ್ತವಾಗಿ ರಿಯಲಿ ಕೊಟ್ಟರೆ ಇಟ್ ಈಸ್ ಅನ್ ಐ ಓಪನರ್ ಫಾರ್ ಆಲ್ ದ ರಾಮ್ಕುಮಾರ ಇಲ್ಲಪ್ಪ ಎಲ್ಲ ನಾಗರಾಜ್ ಬರೆದಿದ್ದಾನೆ ಅದನ್ನೆಲ್ಲ ಹಾಕಪ್ಪ ಎಲ್ಲರಿಗೂ ನನ್ನ ವಂದನೆಗಳು ಆದರೆ ಈ ಆಗಸ್ಟ್ 15 ಜನವರಿ 26 12 ಗಂಟೆ ತನಕ ಟೈಮ್ ಲಿಮಿಟ್ ಇಟ್ಕೊಂಡು ನೀವು ಬನ್ನಿ ಫಂಕ್ಷನ್ ಯಾಕೆಂದರೆ 2 days in year market for only exclusively come together ಎಷ್ಟು ಆನಂದ ಆಗಿದೆ ನಮ್ಮ ಸಂಸಾರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಆಗ ಹೇಳಕ್ ಹೋದೆ ನಂಬರ್ 1 ನಾನು ಸ್ಟಾರ್ಟ್ ಮಾಡಿದೆ ನನ್ನಿಂದ ಬೆಂಕಿ 1 2 3 4 5 6 7 8 9 10 11 ಕ್ಯಾಂಡ್ಲ್ಗಳನ್ನ ಹಚ್ಚಿದೆ 11 ಕ್ಯಾಂಡ್ಗಳೇ ನಾನು ಹಚ್ಚಿದ್ದೇನೆ ಇನ್ನ 2 ಬರದೇ ಇರೋದು ಕ್ಯಾಂಡ್ಲ್ 12 13 14 15 16 17 18 19 20 21 22 23 24 ಹೆಂಗೆ ಬಂತು ಬೆಳಕು ಒಂದೇ ಕ್ಯಾಂಡ್ಲಿಂದ 11 ಕ್ಯಾಂಡ್ ಹತ್ಕೊಟ್ಟು 11 ಕ್ಯಾಂಡ್ಲಿಂದ ಇನ್ನು 11 ಕ್ಯಾಂಡ್ಗಳು ಹತ್ಕೊಟ್ಟು ಅದೇ ನಮ್ಮ ಶಾಂತಿ ಪಾಠ ವೇದದಲ್ಲಿರೋದು ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಗೆ ಪೂರ್ಣಮದ ಅದು ಪೂರ್ಣವಾಗಿದೆ ಅದು ಅಂದರೆ ಯಾವುದು ಅಂತ ಹೇಳಲ್ಲ ಇಲ್ಲಿ ದೇವ್ರು ಬೇಕಾಗಿರ್ಬೋದು ಬ್ರಹ್ಮ ಬೇಕಾಗಿರ್ಬೋದು ಇಲ್ಲ ಕ್ರಿಶ್ಚಿಯಾನಿಟಿಗಳು ದೇವರುಗಳು ಅದು ಬೇಕಾಗಿರ್ಬೋದು ಅಲ್ಲ ಅಂತ ಮಾಮನ ಕೂಗ್ತಾರೆ ಅದಿರ್ಬೋದು ಪೂರ್ಣಮದ ಅದು ಕಂಪ್ಲೀಟ್ ಇಟ್ ಇಸ್ ಕಂಪ್ಲೀಟ್ ಪೂರ್ಣಮಿದಂ ಇದು ಈ ಜೀವ ಇದೆಯಲ್ಲ ಈ ಜೀವನು ಪೂರ್ಣವೇ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣದಿಂದನೇ ಪೂರ್ಣ ಬರೋದು ಫುಲ್ಲಿಂದನೇ ಫುಲ್ ಬರೋದು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವೈಶಿಷ್ಟ್ಯತೆ ಏನೇ ಆದರೂ ಅವಶೇಷಗಳು ಹುಡ್ಕೊಂಡೇ ಇರುತ್ತೆ ಅದು ಪೂರ್ಣವಾಗಿಯೇ ಇರುತ್ತದೆ ಪೂರ್ಣದಿಂದ ಪೂರ್ಣ ಬಂದು ಪೂರ್ಣವಾಗಿಯೇ ಇರುತ್ತೆ ಹೊತ್ತಿಗೆ ಅದು ಕಮ್ಮಿ ಆಗೋದಿಲ್ಲ ಅಂತಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಸಿನಿಮಾ ನಂದು ಒಂದೇ ಒಂದು ಕ್ಯಾಂಡು ಅದು ದೀಪ ಪೂರ್ಣಮದ ಅದು ಪೂರ್ಣವಾಗಿದೆ ಇನ್ನೊಂದು ಕ್ಯಾಂಡ್ ಹತ್ಕೊಂಡ್ರೆ ಅದು ಪೂರ್ಣವಾಗಿಯೇ ಇರುತ್ತೆ ಆ ಕ್ಯಾಂಡಿಂದ ಇನ್ನೊಂದು ದೀಪ ಹತ್ಕೊಂಡ್ರೆ ಅದು ಪೂರ್ಣವಾಗಿಯೇ ಇರುತ್ತೆ ಈ ಕ್ಯಾಂಡ್ ಹತ್ಕೋತಾ ಇದ್ದು ಒಂದು 10 ಗಂಟೆ ಉಳಿದಿರುತ್ತೆ ಅದು ಒಂದಾಗಿರುತ್ತೆ ಇದ್ರ ಬೆಳಕು ಅದ್ರ ಬೆಳಕು ಡಿಫ್ರೆಂಟ್ ಇದುವೇ ಇಲ್ಲ ಹಾಗೆ ಈ ಸ್ಪ್ರೆಡ್ ಆಗಲಿ ವಿ ಆರ್ ಆಲ್ ಪ್ರೌಡ್ civilians of this country. We are celebrated in the best manner. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನೀವೆಲ್ಲ ಪಾಲ್ಗೊಂಡಿದ್ದೀರಾ. ಇವರಾಲ್ ಫಾರ್ಚುನೇಟ್, ಐ ಆಮ್ ಆಲ್ಸೋ ವೆರಿ ಫಾರ್ಚುನೇಟ್. ದೇವ್ರ ಯಾತಕ್ಕೆ ನನ್ನ ಜೀವ ಕೊಟ್ಟು ಉಳಿಸಿದ್ದಾನೆ. 4 ಗಂಟೆ ಕೆಳಗೇನೆ ಹೋಗಬೇಕಾಯ್ತು ನಾನು ಹಾರ್ಟ್ ಅಟ್ಯಾಕ್ ಆಗಿ. ತುಂಬ ಸಿವಿಯರು. ದೇವ್ರ ದಯ ಉಳ್ಕೊಂಡಿದ್ದೀನಿ. ಯಾಕೆ ನಿಮ್ಮ ಒಂದು ಸಂಪರ್ಕ ನಾವೆಲ್ಲ ಚೆನ್ನಾಗಿರೋಣ, ಇರೋವರೆಗೂ ಚೆನ್ನಾಗಿದ್ಬಿಟ್ಟು ನಮ್ಮ ದೇಶ ಸೇವೆಯನ್ನು ಮಾಡೋಣ. ಐ ಆಮ್ ವೆರಿ ವೆರಿ ಹ್ಯಾಪಿ ಆಲ್ ಆಫ್ ಯು ಆರ್ ಆ್ಯಕ್ಟಿವ್. ವೆರಿ ವೆರಿ ಪ್ರೌಡ್. He says my father dead body was given to
ಹಾಸ್ಪಿಟಲ್. ಅಂದರೆ ಯಾವ ಒಂದು ಚಾಲೆಂಜ್ ಅವನು ಫೇಸ್ ಮಾಡಿದ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಭಾಳ ಸಂತೋಷ, ಎಷ್ಟು ಸಂತೋಷ ಸಿಗ್ತದೆ. ಅವನ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದೆ. ಅವನ ಮನೆ ಗೃಹ ಪ್ರವೇಶದಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ಏನು, ಪೂಜೆ ಎಲ್ಲ ಪುನಸ್ಕಾರ ಎಲ್ಲ, ಊಟ ಎಲ್ಲ, ತಿಂಡಿ ಎಲ್ಲ, ಬ್ಲಡ್ ಡೊನೇಷನ್. ಇಷ್ಟು ನಾನು ಅವನಿಂದ ಕಲ್ತ್ಕೋಬೇಕು. ನಿಜವಾಗ್ಲೂ ಸೋಮ ಸುಂದರಿಂದ ನಾನು ಕಲ್ತ್ಕೋಬೇಕಾಗಿತ್ತು ಪಾಠಗಳಲ್ಲಿ. ಅವನಿಗೆ ಡನ್ ಲಾಟ್ ಆಫ್ ರಿಸರ್ಚ್ ಇನ್ ದಿಸ್ ಫ್ಯಾಕ್ಟ್ರಿನಲ್ಲಿ ಬೇಕಾದ ರಿಸರ್ಚ್ ಮಾಡಿದ್ದೇನೆ. ಫುಡ್ ವೇಸ್ಟ್ ಆಗೋದನ್ನೆಲ್ಲ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಾನು ಬರೀ ಮಾತಾಡ್ತೇನೆ ಹೊರತಾಗಿ ಇದನ್ನು ಕಾರ್ಯರೂಪದಲ್ಲಿ ನಾನು ತಂದೆ ನಾನು ಶಿಷ್ಯ ಮಾಡಿದನ್ನೆಲ್ಲ ನನಗೆ ಎಷ್ಟು ತೃಪ್ತಿ. ಯಾರೋ ಹೇಳಿದ್ರು ಸಾಯ್ಬೇಕಾದ್ರೆ ಕಣ್ಣು ತೆಗೆದುಬಿಟ್ರೆ ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಬೇಕಾದ್ರೆ ಕಣ್ಣಿಲ್ದೆ ಹುಟ್ಟುತ್ತಾನೆ ಅಂತ. ಲಿವರ್ ಕೊಟ್ಬಿಟ್ರೆ ಲಿವರ್ ಇಲ್ದೆ ಹುಟ್ಟುತ್ತಾನೆ ಅಂತ. ನ್ಯಾಯವಾಗಿ ನೋಡಿದ್ರೆ, ಅನಲೈಸ್ ಮಾಡಿ ನೋಡಿದ್ರೆ ಸತ್ತೋಗಿರೋದು ದೇಹ, ಜೀವ ಹೊರಗಡೆ ಹೋಗ್ಬಿಡುತ್ತೆ. ಜೀವಕ್ಕೆ ಏನಾಗಿರೋದೇನೇ ಇಲ್ಲ. ಜೀವಕ್ಕೆ ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ. ಈ ದೇಹದಲ್ಲಿರ್ತಕ್ಕಂಥ ಒಂದು ವಸ್ತುವನ್ನ ಅದು ಸತ್ತೋಗಕ್ಕಿಂತ ಮುಂಚೆ, ಯಾವುದು ಆ ಪಾರ್ಟ್ ಸತ್ತೋಗಕ್ಕಿಂತ ಮುಂಚೆ ಅದನ್ನ ಉಪಯೋಗ ಪಡ್ತಾರೆ. ಯಾವ ಒಂದು ತೊಂದರೆಯನ್ನು ಫರ್ದರ್ ಜರ್ನಿ ಇರ್ತಕ್ಕಂಥದ್ದು ಜೀವ. ಫಿಲಾಸಫಿನಲ್ಲಿ ಬೇಕಾದ ಡೀಪಾಗಿ ಹೇಳ್ಬೋದು, ಬೇಡ ವಿಳಂಬ ಆಗುತ್ತೆ. ಇದು ಸತ್ಯ. ನಾವು ಇದನ್ನು ಅಳವಡಿಸ್ತೀವಿ. ನಾನು ಇವತ್ತೇನ ರಿಸಾಲ್ವ್ ಡೆಡ್ all the parts which are active in my body to be given to somebody who will definitely have to leave a will so that my daughter will execute fully. ಸುಡೋದು ಏನು ಅಂದರೆ ದೇಹನ ಸುಡ್ತಿಲ್ಲ. ಯು ಆರ್ ನಾಟ್ ಬರ್ನಿಂಗ್ ದಿ ಪಾರ್ಟ್. ದೇಹನ ಸುಟ್ಟರೆ ಇಟ್ ಈಸ್ ದ ಮ್ಯಾಟರ್. ದೇರ್ ಇಸ್ ಟೂ ಥಿಂಗ್ಸ್, ಮ್ಯಾಟರ್ ಅಂಡ್ ಎನರ್ಜಿ. ವೆನ್ ದಿ ಎನರ್ಜಿ ಗೋಸ್ ಔಟ್ ದ ಬಾಡಿ ಇಟ್ಸ್ ದ ಮ್ಯಾಟರ್. ಸೊ ಮ್ಯಾಟರ್ ಅಂತಂದರೆ ಸೌದೇನೇ ಲೆಕ್ಕಾಚಾರ ಏನಿಲ್ಲ. ಗೊತ್ತಾಯ್ತಾ? ಒಳ್ಳೆಯ ಭಾವನೆ. ವೆರಿ ವೆರಿ ಪ್ರೌಡ್ ಆಫ್ ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಕಂಟಿನ್ಯೂ. ಈ ಬುಕ್ಕು ನಾನು ಓದ್ತಾ ಇರ್ಬೇಕಾದ್ರೆ ತಕ್ಷಣ ಯಾರು ನೋಡಿ ಅಪ್ಲಿಕೇಶನ್ ಎಷ್ಟು ಬೇಗ ಅದಕ್ಕೆ ವಿವೇಕಾನಂದರ ನಾನು ಹೇಳಿದ್ದೇನೆ, ಅಳಿಯಲಿ ವಿದೇಹಮು ವಿದೇಶಮೋಹ ಅದೇ ಬೆಳೆಯಲಿ ಅಂತ ಬೆಳೆ. ನಾನು ಹೇಳ್ಬಿಟ್ಟಿದ್ದೀನಿ, ನೀವು ಹೂ ಬಿಟ್ಟಿದ್ದೀರಿ. ಅಟ್ರೊಳಗೆ ಈ ಪುಸ್ತಕ ನನ್ನ ಪುಸ್ತಕ ತೆಗೆದು ನೋಡಿದ್ರೆ ಯಾರೋ ಪುಸ್ತಕ ಅಪ್ಲಿಕೇಶನ್ ಅಷ್ಟೇ. ತಪ್ಪು ಮಾಡೋದು ಸಹಜ. ಇಮ್ಮಿಡಿಯೇಟ್ ಆಗಿ ಕರೆಕ್ಟ್ ಮಾಡ್ಕೊಂಡ್ರೆ ಅದು ತಪ್ಪೇ. ಎರ್ ಈಸ್ ಹ್ಯೂಮನ್, ಬಟ್ ರಿಪೀಟಿಂಗ್ ಎನ್ ಎರರ್ ಇಸ್ ಎ ಕ್ರೈಮ್. Doing a mistake for the first time is not at all a mistake. Error is human, but repeating it is a crime. I'm so happy Narayan has taken a lot of pain in bringing out this book, I tell you. And he announced that I have spent 700 rupees towards this book for the DTP. On this occasion I say that 700 rupees need not be paid, because if Narayan is going to take the cost of this book, I will also take the cut of 700 rupees, which I give. If Narayan do not take it, I will not also. Therefore, let this book be given free to everybody. I am very happy if my 700 rupees goes in a benevolent